ಬೈ ಎಲೆಕ್ಷನ್ ನಂತರ ರಾಜ್ಯದ ಜನತೆಗೆ ತೆರಿಗೆ ಮಾರಿ ಹಬ್ಬ ಕಾದಿದೆ. ತಿನ್ನುವ ಅನ್ನದಿಂದ ಹಿಡಿದು ಎಲ್ಲದರ ಮೇಲೂ ಕೂಡ ತೆರಿಗೆಯನ್ನ ಹಾಕ್ತಾರೆ ಅಂತ ಬೆಂಗಳೂರಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೈ ಎಲೆಕ್ಷನ್ ಮುಗಿಲಿ, ಆಮೇಲೆ ರಾಜ್ಯದ ಜನತೆಗೆ ತೆರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಜೆಟ್ ಆದಮೇಲೆ, ಬಜೆಟ್ ಅಲ್ಲಿ ಏನು ತೆರಿಗೆ ಹಾಕಿಲ್ಲ, ಬಜೆಟ್ ಆದಮೇಲೆ ಸುಮಾರು 25 ತೆರಿಗೆ ಹಾಕಿದ್ದಾರೆ. ಸುಮಾರು 75,000 ಕೋಟಿ ತೆರಿಗೆ ಹಾಕಿದ್ದಾರೆ. ಈ ವರ್ಷನೂ ಬಜೆಟ್ ಆಗಿದೆ. ಬಜೆಟ್ ಆದಮೇಲೆ ತೆರಿಗೆ ಶುರು ಮಾಡಬೇಕಾಗಿತ್ತು. ಈ 2 ಬೈ ಎಲೆಕ್ಷನ್ ಬಂದಿದೆ ಅಂತ ತೆರಿಗೆಯನ್ನ ಸ್ಟಾಪ್ ಮಾಡಿದ್ದಾರೆ. ಈ 2 ಬೈ ಎಲೆಕ್ಷನ್ ಆದ ತಕ್ಷಣನೇ ಮಾರಿ ಹಬ್ಬ, ಕರ್ನಾಟಕದ ರಾಜ್ಯ ಜನತೆಗೆ ಮಾರಿ ಹಬ್ಬ ಕಾದಿದೆ. ತೆರಿಗೆಗಳನ್ನ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾರೆ. ತಿನ್ನೋ ಅನ್ನದಿಂದ ಹಿಡಿದು ಪೆಟ್ರೋಲು, ಡೀಸೆಲ್ಲು ಎಲ್ಲದರ ಮೇಲೂ ತೆರಿಗೆ ಹಾಕ್ತಾರೆ. ಮೊನ್ನೆ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಿಂದೆ. ಈಗ ಇವರು ಕಾಂಗ್ರೆಸ್ ಸರ್ಕಾರ ಎಲ್ಲ ಯಾವ್ದಾವುದು ಕಡಿಮೆ ಆಗಿದೆಯೋ ಅದಕ್ಕೆಲ್ಲನೂ ಕೂಡ ತೆರಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.